ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕು, ಯಾರು ಹಾಗೆ ಹೋಗಬಾರ್ದು. ನಡೀರಿ, ಎಲ್ಲರೂ ಒಳಗೆ ನಡೆಯಿರಿ. ಶಿವು, ಗಂಗಾ, ನೀವು ಕೂಡ ದೇವರಿಗೆ ನಮಸ್ಕಾರ ಮಾಡಿ ಊಟಕ್ಕೆ ಬನ್ನಿರಿ. ನಾನು ಅತಿಥಿ ಸತ್ಕಾರ ಮಾಡುತ್ತೇನೆ. ಗಂಗಾ, ಮತ್ತೇನು? ಮತ್ತೆ ನೀವೇ ಹೇಳ್ಬೇಕು. ಆದ್ರೂ ಆ ಪರಶಿವ ಆ ಗಂಗೆನ ತಲೆ ಮೇಲೆ ಇಟ್ಕೊಂಡ ಹಾಗೆ ಈ ಶಿವು ಈ ಗಂಗೆನ ತನ್ನ ಹೃದಯ ಸಾಮ್ರಾಜ್ಯದಲ್ಲಿ ಇಟ್ಕೊಂಡಲ್ಲ, ಅದೇ ನನಗೆ ಬಹಳ ಸಂತೋಷ. ಭಾಗ್ಯ ಕೊಟ್ಟವನಿಗೆ ಏನಾದ್ರೂ ಕೊಡಬಾರದೆ? ಏನ್ ಬೇಕು ಅಂತ ಕೇಳ್ಬಾರ್ದು. ಒಂದೇ ಒಂದು ಸಿಹಿ ಮುತ್ತು. ಛೀ, ಹೋಗಿಪ್ಪ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚೆಲ್ಲನೆ ನನ್ನ ಮನದಾಗೆ ಅರಸಿ ಜಿಯಾಗಿ
ಈಗ ಬಂದೇನು? ಹೌದತ್ಗೆಮ್ಮ, ಈಗ ತಾನೇ ಬಂದೆ. ಅಂದ ಹಾಗೆ ಅಣ್ಣ ಮನೆಯಲ್ಲಿಲ್ಲವೇ? ಈಗ ತಾನೇ ಊಟ ಮಾಡಿಕೊಂಡು ತೋಟಕ್ಕೆ ಹೋಗಿದ್ದಾರೆ. ಅಂದ ಹಾಗೆ ಚೆನ್ನಾಗಿದೆಯೇನಪ್ಪ? ನಾನೇನು ಒಳ್ಳೆ ರಾಜನಾಗಿದ್ದೇನೆ. ಮತ್ತೆ ನೀವು? ನಾವು ಚೆನ್ನಾಗಿದ್ದೀವಪ್ಪ. ನಿನ್ನ ಸುಖನೇ ನಮ್ಮ ಸುಖ, ನಿನ್ನ ದುಃಖನೇ ನಮ್ಮ ದುಃಖ. ನೀನು ಸುಖ ಶಾಂತಿ ನೆಮ್ಮದಿಯಿಂದ ಇದ್ರಿ ಅದೇ ನಮಗೆ ಸಂತೋಷ. ಇದೇನಪ್ಪ ಹಾಗೆ ನಿಂತ್ಕೊಂಡು ಬಿಟ್ಟಿಯಲ್ಲ, ಕುಳಿತುಕೋ. ಕೊಡು, ಆ ಬ್ಯಾಗ್ ಒಳಗಡೆ ಇಟ್ಟು ಕಾಫಿ ತೆಗೆದು ಬರ್ತೀನಿ. ಆಹಾ, ಎಷ್ಟೊಂದು ಸೊಗಸಾಗಿದೆ ಇವಳ ರೂಪರಾಶಿ. ಒಂದೇ ಒಂದು ಕುಡಿ ನೋಟದಲ್ಲಿ ಕಾಮದರ ಹುಟ್ಟಿಸಿ ಈ ನನ್ನ ನರನಾಡಿಗಳನ್ನು ಕಂಪಿಸಿ ಬಿಟ್ಟಿತು ಈ ತುಂಬು ಸ್ತನಗಳೊಂದಿದ ಸುಂದರವಾದ ಹೆಣ್ಣು. ಸರೋಜಾ, ತಿದ್ದಿ ತೀಡಿ ಮಾಡಿದ ಈ ನಿನ್ನ ಮುದ್ದು ಮಗುವನ್ನು ಮುದ್ದಾಡಲು ಈ ನನ್ನ ಮನಸ್ಸು ಬೆಳೆಯುತ್ತಿದೆ, ಅನು ತವಕಿಸುತ್ತಿದೆ. ಭಾವನೆ ತೆಕ್ಕೆಯಲ್ಲಿ ಬಿಗಿದಪ್ಪಿಕೋ ಅಂತ ನೀಡುತ್ತದೆ. ಏನ್ ಮಾಡ್ಲಿ, ಇವಳು ನನ್ನ ಅತ್ತಿಗೆ. ಅತ್ತಿಗೆ ಎಂದರೆ ಹೆತ್ತಮ್ಮನ ಸಮಾನ. ಇಂತಹ ಸಮಯದಲ್ಲಿ ಇವಳನ್ನು ಎತ್ತಿ ಮುದ್ದಿಟ್ಟರೆ ಈ ಸಮಾಜ ನನ್ನನ್ನು ಕತ್ತೆ ಎಂದು ಕರೆಯಬಹುದೇ? ಛೇ, ಈ ಸಮಾಜಕ್ಕೇನು ಗೊತ್ತು? ಕಾಮಕ್ಕೆ ಕಣ್ಣಿಲ್ಲ ಎಂಬ ಶಬ್ದ. ಸರೋಜಾ, ಸರೋಜಾ, ಅದ್ಯಾವ ಶಾಂತ ಸಮಯದ ಕುಳಿತು ಈ ನಿನ್ನ ರೂಪರಾಶಿಯನ್ನು ಕೆತ್ತಿರಬಹುದು ಆ ಬ್ರಹ್ಮ. ತೆಗೆದುಕೊಪ್ಪ, ಕಾಫಿ ಕುಡಿ.
ಕಾಫಿ ಕುಡಿ. ಕಾಫಿ ಕುಡಿಯಪ್ಪ, ಆರು ಹೋಗುತ್ತದೆ. ಕಾಫಿ ಯಾರಿ ಹೋದರು ಈ ನಿನ್ನ ಸುಂದರ ಮಾರಿ ನೋಡುವ ದಾಹ ಮಾತ್ರ ಆರುತ್ತಿಲ್ಲ. ಇದೇನಪ್ಪ ಕಾಮರಾಜ್, ಇವತ್ತು ಯಾಕೋ ಒಂಥರ ಮಾತಾಡ್ತಾ ಇದ್ದೀಯಾ? ಏನಾಗಿದೆಯಪ್ಪ ನಿನಗೆ? ಯಾಕೆ ಅಂತ ಗೊತ್ತಾಗ್ತಾ ಇಲ್ವಾ? ಇಲ್ಲ. ಹಾಗಾದ್ರೆ ನಾನೇ ಹೇಳಲಿ. ಹೇಳಪ್ಪ. ಈ ನಿನ್ನ ಮೃದುವಾದ ಮಲ್ಲಿಗೆ ಅಂತ ಮೈಯಲ್ಲಿ ಎದ್ದು ಕಾಣುವ ಕಂಗಳು, ಆ ಕಂಗಳುಗಳ ಕೆಳಭಾಗಿನ ನೀಳವಾದ ಈ ನಿನ್ನ ನಾಸಿಕ, ವಾ ನೀವೇಳುವ ಆ ಬ್ರಹ್ಮನ ಬುದ್ಧಿ ಶ್ರೇಷ್ಠ ಸಾಗರದಿಂದ ಹುಟ್ಟಿ ಕಳಚಿ ಬಂದಂತಿದೆ ಎಂದು ನೋಡಿದೆ. ಕಾಮರಾಜ್, ನಿನಗೇನಾದ್ರೂ ಹುಚ್ಚು ಹಿಡಿದಿದೆಯೇನೋ? ಸರೋಜ, ನರಸುರ ನಾರಿಯನ್ನು ನಾಚಿಸುವ ಈ ನಿನ್ನ ಅಪ್ರತಿಮ ಸೌಂದರ್ಯ ನನ್ನನ್ನು ಹುಚ್ಚನಾಗಿ ಮಾಡಿಬಿಟ್ಟಿದೆ. ಈ ಹುಚ್ಚು ಬಿಡಬೇಕಾದರೆ ಬಿಚ್ಚು ಈ ನಿನ್ನ ಮನ. ಈ ನಿನ್ನ ಮಾದಕ ಮೈಮಾಟದ ಸವಿ ಊಟ ಉಣ್ಣಲು ನನಗೆ ಆಶ್ವಾಸನೆ ಕೊಡಬೇಕು. ಈ ನಿನ್ನ ಅಂಗಾಂಗಗಳ ಬಿಸಿ ಉಸಿರಿನ ಸಂಧಿಯಲ್ಲಿ ಈ ನನ್ನ ಮನ ಸಂತೋಷ ಪಡಬೇಕು. ಅದಕ್ಕೆ ನೀನು ಒಪ್ಪಲೇಬೇಕು. ಏನೋ ಹುಚ್ಚ, ಒಂದೇ ಹೆಣ್ಣಿನ ರೂಪಕ್ಕೆ ಬರಲು ಆಗಬೇಡವೋ? ಅಕ್ಕ ತಂಗಿ ತಾಯಿ ರೂಪ ಅಂದವಾಗಿದೆ ಅಂತ ಅವರನ್ನು ಮುದ್ದಿಸಲು ಹೋದ್ರೆ ಈ ಮಾನವನ ಜನ್ಮಕ್ಕೆ ಅರ್ಥ ಎಲ್ಲಿದೆ? ನೀ ನನಗೆ ಮೈದುನ, ನಾ ನಿನಗೆ ಅತ್ತಿಗೆ ಮೈದುನರ ಸಂಬಂಧ ಇದ್ರಿ ಹೆತ್ತ ತಾಯಿ ಮಗನಿಗಿಂತಲೂ ಹೆಚ್ಚಾದ ಮಿಗಿಲಾದ ಸಂಬಂಧ. ಅದನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೋ. ಅದು ನನಗೆಲ್ಲ ಗೊತ್ತು. ಗೊತ್ತಾದ ಮೇಲೆ ಯಾಕೆ ಹುಚ್ಚ ನಾಯಿ ಅಂತ ಬೊಗಳುತ್ತಿರುವೆ? ಸರೋಜ ಅಲ್ವೋ? ಸರೋಜಾ ದೇವಿ ಅನ್ನೋ. ನೋಡು, ನೀನು ಕಲಿತವನು, ಓದಿದವನು, ಕೈ ಮುಗಿದು ಬೀಳಿಕೊಂಡ್ರೆ ನಿನಗೆ ಕರುಣೆ ಬರುತ್ತೆ ಅಂತ ನಾನಿಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನೀನು ತಿಳಿದುಕೊಂಡಂತೆ ನಾನೇನು ಬಜಾರಿ ಹೆಣ್ಣಲ್ಲ. ನಾನು ಈ ಮನೆಯ ಗೃಹಲಕ್ಷ್ಮಿ. ನಿನ್ನ ಒಡಲಿಗೆ ಅನ್ನ ನೀರು ಹಾಕಿ ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದವಳು ನಾನು. ನನ್ನ ಮೇಲೆ ಕಾಮದ ಸೂತ್ರ ಬೀಸಿದೆ ಆದ್ರೆ ಆ ದೇವರು ಕೂಡ ನಿನ್ನ ಮೆಚ್ಚುವುದಿಲ್ಲ. ನನ್ನ ಮೇಲಿರೋ ಆ ಕಾಮದ ನೋಟವನ್ನು ಸುಟ್ಟು ಹಾಕಿ ನನಗೆ ತಕ್ಕ ಮೈದುನನಾಗು. ಈ ನಿನ್ನ ಸವಿಜೇನಿನಂತಹ ಸರ್ವಾಂಗವನ್ನು ಸವಿದು ಸಂತೋಷದ ಸೋಪಾನ ಹತ್ತಲೇಬೇಕಂತ ಈ ನಿನ್ನ ಮುದ್ದು ಮುಖ ನೋಡಿದಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಈ ನನ್ನ ನಿರ್ಧಾರವನ್ನು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಅಭದ್ರಗೊಳಿಸಲು ಸಾಧ್ಯವಿಲ್ಲ. ಎಲ್ಲೋ ಕಾಮಾಂಧ, ಪರಸ್ತ್ರೀಯರ ಮೇಲಿನ ಆಸೆ ಘೋರವಾದ ಮರಣಕ್ಕೆ ಆಹ್ವಾನ ಮಾಡುತ್ತದೆ. ದೀಪವನ್ನು ಮುಟ್ಟಿ ಪ್ರಾಣವನ್ನು ಕಳೆದುಕೊಂಡ ಆ ಪತಂಗದ ಹೊಳವಿನಂತೆ ಈ ನನ್ನ ರೂಪಕ್ಕೆ ಮರುಳಾಗಿ ಬಂದಿದ್ದೆ ಆದ್ರೆ ನೀನು ಘೋರವಾದ ಮರಣಕ್ಕೆ ಆಹುತಿಯಾಗಿ ಹೋಗುವೆ. ನನ್ನ ದೇವರಿಗೆ ಮೀಸಲಾಗಿರುವ ಈ ನನ್ನ ಮಾನವನ್ನು ನನ್ನ ಪ್ರಾಣ ಹೋದರೂ ನಿನಗೆ ಅರ್ಪಿಸುವುದಿಲ್ಲ. ಇದು ನನ್ನ ದೃಢವಾದ ನಿರ್ಧಾರ. ಬೆಂಕಿ ಹಚ್ಚು ಈ ನಿನ್ನ ದೃಢ ನಿರ್ಧಾರಕ್ಕೆ. ಯಾರಿಗೆ ಬೇಕಾಗಿದೆ ಈ ನಿನ್ನ ದೃಢ ನಿರ್ಧಾರ? ನೀನೆಂದು ಈ ಮನೆಯ ಹೊಚ್ಚಲನ್ನು ಮೆಟ್ಟಿ ಬಂದೆಯು, ಅಂದೇ ನಿನ್ನ ರೂಪಕ್ಕೆ ಮರಳಾಗಿ ನೂರಾರು ಕನಸುಗಳನ್ನು ಕಟ್ಟಿ ಕಾಮದ ಮೆಟ್ಟಿಲನ್ನು ಏರಿಬಿಟ್ಟಿದ್ದೇನೆ. ಈಗೇನಿದ್ರು ನೀ ನನ್ನವಳಾಗಬೇಕಷ್ಟೇ. ದೂರ ಸರಿಯೋ ಕಾಮುಕ, ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಈ ಪತಿವ್ರತೆ ಕೋಪಕ್ಕೆ ನಿನ್ನ ಕಾಮದ ಕಾಯಿಲೆ ಸುಟ್ಟು ಬೂದಿಯಾಗಿ ಹೋಗುವುದು ಎಚ್ಚರ. ಅರೇ ಕಾಮರಾಜ್, ಯಾವಾಗ ಬಂದೆವು? ಈಗ ತಾನೇ ಬಂದೆ ನಾನು. ಅಲ್ಲಿ ಎಲ್ಲ ಕ್ಷೇಮವಾಗಿದ್ದಿ ತಾನೆ? ನಾನೇ ನಿಮ್ಮ ಆಶೀರ್ವಾದ, ಹೀಗೆ ಉದಾರ ಗುಣ ನನ್ನನ್ನು ರಾಜನಾಗಿಸಿದೆಯನ್ನ. ನೀವಿರುವ ತನಕ ನನಗೆ ಯಾವ ಕೊರತೆನೂ ಇಲ್ಲ. ಅಂದ ಹಾಗೆ ನೀನು ಅದಕ್ಕೆ ಹೇಗಿದ್ದೀರಣ್ಣ? ಕಾಮರಾಜ್, ನಿನ್ನ ಚಿಂತೆ ಬಿಟ್ಟು ನಮಗೆ ಯಾವ ಚಿಂತೆ ಇಲ್ಲ ಕಣು. ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಹುದ್ದೆ ಪಡಿಬೇಕು. ನಿನ್ನನ್ನು ಕಷ್ಟಪಟ್ಟು ವಿದ್ಯಾವಂತನನ್ನಾಗಿ ಮಾಡಿದ ನಮಗೆ ಈ ಸಮಾಜದಿಂದ ಒಳ್ಳೆಯ ಗೌರವ ಸಿಗಬೇಕು. ಇದೇ ನಮ್ಮ ಆಸೆ, ಹೌದಲ್ಲವೇ ಸರೋಜ? ಹೌದು ರೀ ಕಾಮರಾಜ, ನಮಗೆ ಮಗನಿದ್ದ ಹಾಗೆ. ಅವನಿಗೆ ಓದಿಸಿದ್ದೀವಿ, ಬರೆಸಿದ್ದೀವಿ. ಓದು ಬರಹದಿಂದ ಮನುಷ್ಯನ ಮನಸ್ಸು ವಿಶಾಲಗೊಂಡು ನಾನಾ ವಚನವನ್ನು ತಿಳಿದುಕೊಂಡು ಬಲು ಎತ್ತರಕ್ಕೆ ಹೋಗುತ್ತಾರೆ ಅಂತ ಬಲ್ಲವರು ಹೇಳುತ್ತಾರೆ. ಅದಕ್ಕೆ ಈ ಮನೆತನದ ಮಾನ ಮರ್ಯಾದೆ ಅವನ ಕೈಯಲ್ಲಿದೆ.
ಅದನ್ನ ಜವಾಬ್ದಾರಿಯಿಂದ ಹೊತ್ತುಕೊಳ್ಳೋ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಕೂಡ ಬೇಡಿಕೊಳ್ತೀನಿ. ಈ ಕಾಮರಾಜ ನನ್ನ ತಮ್ಮ ಕಣೆ. ನಾನು ನೀನು ಹೇಳಿಕೊಟ್ಟ ಸಂಸ್ಕಾರದಿಂದ ಅವನು ಓದಿದ ವಿದ್ಯೆಯಿಂದ ಈ ಮನೆ ಬೆಳಗುವುದಂತೂ ಗ್ಯಾರಂಟಿ. ಹಾ ನೋಡು ಕಾಮರಾಜ್, ಈ ನಿನ್ನ ಅತ್ತಿಗೆ ಚಿನ್ನದಂತವಳು, ನಿನ್ನ ಹೊಟ್ಟೆಗೆ ಅನ್ನವಿತ್ತವಳು. ಅಷ್ಟೇ ಏಕೆ, ನಿನ್ನ ಸುಖ ಸಂತೋಷಕ್ಕೆ ಗುಡಿ ಗುಂಡಾರ ಸುತ್ತಿದವಳು. ಇವಳ ಋಣ ನೀನು ಯಾವ ಜನ್ಮದಲ್ಲಿಯೂ ಮರೆಯಬಾರದು. ತಿಳಿಯಿತೆ? ಆಯ್ತಣ್ಣ, ನಿಮ್ಮ ಸಲಹೆ ಸೂಚನೆ ನಾನು ಯಾವತ್ತಿಗೂ ಕಡೆಗಣಿಸುವುದಿಲ್ಲ. ಈ ಅತ್ತಿಗೆ ಉದಾರ ಗುಣವಂತೂ ಈ ಜನ್ಮದಲ್ಲಿಯೇ ಮರೆಯುವುದಿಲ್ಲ. ಸರಿ ಸರಿ ನಡಿ, ಯಾವಾಗ ಊಟ ಮಾಡಿದ್ದೇವೆ ಏನೋ, ಒಳಗೆ ಹೋಗಿ ಊಟ ಮಾಡೋಣ. ನಡೆಯೋಣ. ಅರವತ್ತಿಗೆ ನೆಲ್ಲೂರ ನಂಬಲಿಲ್ಲ ಹುಡುಗ್ಯಾರ, ಅರವತ್ತಿಗೆ ನೆಲ್ಲೂರ ನಂಬಲಿಲ್ಲ ಹುಡುಗ್ಯಾರ, ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಿಕೊಂಡಾಗಿ ಕಲಸ ತಲುಪೂರ, ನಾ ಬಾಳ ಹಚ್ಚಿಕೊಂಡಾಗಿ ಕಲಸ ತಲುಪೂರ. ಅರವತ್ತಿಗೆ ನೆಲ್ಲೂರ ನಂಬಲಿಲ್ಲ ಹುಡುಗ್ಯಾರ, ಹುಡುಗ್ಯಾರ. ನಾ ಬಾಳ ಹಚ್ಚಿಕೊಂಡಾಗಿ ಅಲ್ಲಿ ಆ ಹೊಟ್ಟೆಯಲ್ಲಿ ತಿಪ್ಪ್ಯ ಏನು ಬರಿಕೊಂಡು ನನ್ನ ಮಗ ಅದನಂತನ್ನ. ಅಲ್ಲ ಒಮ್ಮೆ ಆ ಮಗ್ಗಿನ ನನಗ ಕೊಡ್ತಾನಂತ, ಒಮ್ಮೆ ಆ ನಮ್ಮ ಕಂಪೌಂಡರ್ ಕೊಡ್ತಾನಂತಾನ. ಹಿಂಗಂದ್ರ ಆ ನಮ್ಮ ಮಗ್ಗಿ ಎಲ್ಲಿ ಮುಗಲಾಗಿ ಕುಗ್ಗಿ ಹಾಕ್ಯಾಳು ಅಂತೇಳಿ ಹೆದರಿಕೆ ಆಗ್ಬಿಟ್ಟೈತ್ರಿ. ಯಪ್ಪ ದೇವ್ರ ಸಿದ್ಧಾರೂಢ ನೀನ ನನ್ನ ಕಾಪಾಡ್ಬೇಕ್ರಿ ಯಪ್ಪ. ನನ್ನ ಕೆಲಸ ಪಾರ್ ಮಾಡೋಯಪ್ಪ ಪರಮೇಶ್ವರ, ನಿನಗ ನನ್ನ ಕೆಲಸ ಪಾರ್ ಮಾಡಲಪ್ಪ ಪರಮೇಶ್ವರ, ಹಾರ ಯಪ್ಪೋ ನೆನಸದ್ರಾಗ ನನ್ನ ಮಗ್ಗಿ ಬಂದ ಬಿಟ್ಲಲ್ವಾ. ಇವತ್ತು ಹೆಂಗಾರ ಮಾಡಿ ಆಕೆಗೊಂದು ಮುತ್ತು ಕೊಟ್ಟ ಇವತ್ತಕ್ಕಿನ ವಶ ಪಡಿಸ್ಕೊಳ್ಳಲ್ಲ ಬೇಕ. ಬರ್ಲಿ ಬರ್ಲಿ ಬಂತಿ ಕಾಜಲಿರೇ ಕಿರಿಯನ್ನ ಝುಮುಕಿ ಎಲ್ಲರೂ ತನ್ನಿಯ ಹುಡುಕಿ, ರಿಂಗ್ ರಿಂಗ್ ಕಿರಿಯ ಝುಮುಕಿ ಎಲ್ಲರೂ ತನ್ನಿಯ ಹುಡುಕಿ, ಕಿರಿಯ ಝುಮುಕಿ ಎಲ್ಲರೂ ತನ್ನಿಯ ಕರೆಂಟ್ ಹೋದ
ಯಾಕ ಮಾಡ್ಬೇಕಂತ ಮಾಡಿ ಮಾಡ್ಸೊಳಕ ರೆಡಿ ಐತ್ರಣ್ಣ ಮಾಡಕ್ ರೆಡಿನ. ಅಯ್ಯೋ ಮತ್ ಯಾಕೆ ತಡ ಮಾಡ್ತಿ? ಮಾಡೇ ಬಿಡಲ್ಲ, ನೋಡು ಮಾಡು. ಎತ್ತಿ ತೋರಿಸಲ್ಲ ನೋಡಿ ಹೆಂಗ್ ಮಾಡ್ತಾನಂತ. ನೀನು ಹೆಣ ಎತ್ತಿ ನೀ ಏನ ಮಾಡ್ತೀಯ? ಈ ಗಂಟು ಹಿಂಗ ನಾ ನೋಡ್ತೀನಿ, ನಾ ಮಾಡ್ತೀನಿ, ಏನಾಗಂಗಿಲ್ಲ, ನೋಡಂಗಿಲ್ಲ, ಮಾಡಂಗಿಲ್ಲ. ನೋಡುಗ ಇವ ಬೇಸಿಲ್ ಬಿಡ ಅಂತೇಳಿ ಹೋಗ್ಬಿಡೋದು. ಏ ಮಕ್ಕಿ, ನಾ ಅಂತ ಮತ್ತ ನಾನ ಬೇರೆ ನನ್ ಸ್ಟೈಲ ಬೇರೆ. ಎತ್ತಿ ತೋರ್ಸದ್ ಮಾಡ ನೋಡ ಹೆಂಗ್ ಮಾಡ್ತಾನಂತ. ಏನ್ ಮಾಡವ? ವ್ಯಾಪಾರ ಹೌದಾ? ಹಂಗಾರ ನೋಡು, ಹಂಗಾರ ವ್ಯಾಪಾರ ಮಾಡು. ಯವ್ವ ಗುಂಡು ಗುಂಡು ಬಿದ್ದಿದ್ದವು ಹಾಗೆ ಮಕ್ಕಿ ಅವ್ಯಾನ ನಟ್ಟ ನಡಬರ್ಕ ಗುಂಡರು ಅದಾವಲ್ಲ ಏನ ನಿಮ್ಮ ಮೌನ ಬಾಯಾಗ ಮೊಣಕಾಲ ತುರ್ಕಲೇನ ಅನ್ಸತೈತಿ ನನಗೆ. ಭುಜಿ ಇಂತಿಂತವದವ ಇನ್ನವನು ಬದಿ ಇಂತೀಟ ಇರ್ತಾವ. ಮಾಡತಾನ ಎಲ್ಲೇನ ತೆಂಗಿನಕಾಯಿ ಬರುತ್ತಾನೆ ಕಿಸಬಾಯಿ ನಿಂತಿರ್ತಾವ ಇಂತಿಂತಾವ ಇರ್ತಾವ. ಬೋಂಡ ಬಚ್ಚಿ ಮಗ್ಗಿ ಎಷ್ಟು ಚಂದ ಅದಾವಲ್ಲ ಅವ. ಅಲ್ಲ ಚಂದ ಅದಾವ ತಗಂಗಾರ ವ್ಯಾಪಾರ ಮಗ್ಗಿ ಮುಟ್ಟಿ ನೋಡ್ಯ ನಾವು ನಿಟ್ಟವನ. ಯಾಕ ಮುಟ್ಟಂಗಾಗಿದ್ದೇನೆ ನಿನಗೆ? ಅಲ್ಲ ಎಷ್ಟು ಚಂದ ಇದ್ರ ಯಾನ ಮಗ ಮುಟ್ಟ ಆಯ್ತಿರ್ ಹೇಳ್ ನೋಡುನು. ಓ ಹಂಗ ಒಟ್ಟು ಮುಟ್ಟಬೇಕಂತ ಆಸೆ ಆಗೈತಿ. ಮಗ ಬಿಟ್ರ ಮುಟ್ಟೋದು ನೋಡೋದು ಮೆತ್ತಗ್ ಮಾಡ್ದಂತ ಇಟ್ಕ ಇಟ್ಕೊಂತ ಇಲ್ಲ ನೋಡಿ ಹಂದಿಗೆ ಓದಂಗ ಓದ್ಕೊಂಡ ಹಿಂಗಾರೆ ನಿನ್ ಬೋಂಡಾನ ಬೇಡ ನನಗ. ಯಾಕಂದ್ರ ಮೊದಲ ನಿಂದು ರೋಡ್ಗೆ ಅಂಗಡಿ ಈ ನಮ್ ಉಪ್ಪಾರ ಎಲ್ಲಾನು ಬರವನ ಹಿಚ್ಕವನ ಇಲ್ಲೇ ಕುಂತಂದ್ರು ಟಿಗರ್ ಅದ ಕಾಣತ್ತಲ್ಲ. ಆಮೇಲೆ ಎರಗಂಬಡಿ ಸಾಂಬೋಳ ಬರೋರ ಅವ್ರು ಬರ್ಗೆಟ್ಟಾರ ಅವ್ರು ಹಿಚ್ಗಾರನ. ಅವನ ನಿನ್ನಂಗ ಬದಿ ಹಿಚ್ಕಾಕ್ ಹೋಗಿ ತೆಲಿಗೆ ಹೊರತು ಬಿದ್ದಂಗ ಆಗ್ಯಾನೋ. ಏ ಆ ಟಿಗರ್ ನೋಡಿ ಹೆಂಗೈತಿ ನನಗೆ ಬ್ಯಾಡ. ಯಾಕಂದ್ರೆ ಎಲ್ಲಾರು ಬ್ಯಾಡ ನನಗ. ಇಚ್ಚಿಗೆ ಮತ್ ನೋಡ ಏನು ಬೇರೆ ಬೇರೆ ಏನೇನದ ನೋಡಿ. ಬಗ್ಗೆ ಆವ್ಯಾನ ನಟ್ ನಡ್ಬರ್ಕ ತೂತೈತಲ್ಲ ಏನದ? ಶಬಾಷ್ ಬಡ್ಡಿ ಮಗನೇ. ಅಲ್ಲ ಎಲ್ಲ ಅದನ್ನ ಬಿಟ್ಟು ಬರೀ ತೂತ ಅಷ್ಟೇ ಕಾಣ್ತದೆ, ನನಗೆ ಬೇರೆ ಏನೋ ಕಾಣ್ಲಿಲ್ಲ. ಅಲ್ಲ ಅದು ಪುಟ್ಟ್ಯಾಗ ಬಾಳ್ ಚಂದ್ರಮ್ಮ ಬಾಳ ಚಂದ ಕಾಣಕತ್ತತೆ ಅಂದಂಗ ಅದಕ್ಕೆ ಏನಂದಿ ಅದಕ್ಕೆ ತೂತ್ ಯಾಕೈತಿ? ವಡ ಅದ ವಡ ನೋಡು ಎಲ್ಲಿಂದ ತಂದಿರ್ಲಿ ಎಣ್ಣೆ ವಡ ಮಗ್ಗಿ ಬಾಳ ರುಚಿ ಇರ್ಬೇಕಲ್ಲ ನೀ ವಡ ತಿಂದು ನೋಡು. ಒಂದು ಸರಿ ತಿಂದ ನೋಡಿದೆ ಅಂದ್ರೆ ಗಂಡಸರ ಸಮೇತ ಬಸರಾಗಬೇಕು. ಅವ್ವಾ ಇದೇನು ಮಗ್ಗಿ ಮತ್ ನಿಮ್ಮಪ್ಪ ತಿಪ್ಪ ಯಾಕೆ ಬಸರಾಗಿಲ್ಲ? ನಮ್ಮಪ್ಪ ಒಟ್ಟ ತಿನ್ನಂಗಿಲ್ಲ, ಅದಕ್ಕೆ ಬಸರಾಗಿಲ್ಲ. ಬಡ್ಡಿ ಮಗ ಬಾಳ ಹಲ್ಕಡ್ದ ನೋಡ್ರಿ ಅವ ಎಲ್ಲಿ ತಾ ತಿಂದ ಹೊಟ್ಟಿಲೆ ಮಾಡ್ಕೊಂಡ ಹೋಗಿಂದ ಯವ್ವ ಯಪ್ಪ ಅನ್ನೋದಕ್ಕಂತ ಹೇಳಿ ಮಗ ತಿಂದಿಲ್ಲ ಅವ. ಮಂದಿಗೆ ತಿನಿಸಿ ಮೊದ್ ನೋಡು ಮಗ ಅದ ನಾವು ಮಗ ಅವ. ಏ ಹಳೆ ಪುರಾಣ ಈ ಹೊಸ ಪುರಾಣ ಬೇಡ. ತಿನ್ನಂಗಿದ್ರೆ ತಿನ್ನ, ಇಲ್ಲಾಂದ್ರೆ ಬಿಡ. ಇಲ್ಲಾಂದ್ರೆ ನಾವು ಮುಂದೆ ನೋಡಿ ಹೋಗಿ ವ್ಯಾಪಾರ ಒಡ್ಡ ಬೇಕಿನ್ರಿ ಒಡ್ಡ ಬರಬೇಡಿ ಯಾರು ನಾನು ಗಪ್ಕೊಂಡ್ರಿ ಅಲ್ಲಿ. ಏ ಮಗ್ಗಿ ನೋಡು ತಿಂದು ನೋಡ, ರುಚಿ ನೋಡ, ಆಮೇಲೆ ಹೇಳುವಂತ ಚಟ್ನಿ ತತ್ ಮಾಡಿ ತರ್ತೈತಿ ಅಲ್ಲೇ ಟೈಮ್ ಏ ಮಗ್ಗಿ ಇದು ತೂತ ಎಷ್ಟು ಚಂದ ಐತಲ್ಲ. ಈಗ ವಡ ತಿನ್ನ ಮನೆಗೆ ಹೋಗಿ ಸಾಂಬಾರ್ ಕುಡಿ, ಒಳಗೋಗಿ ಮಿಕ್ಸ್ ತಕತ್ತಿ. ಮಗ್ಗಿ ನೀನು ವಡ ನೋಡಿರ ಕಣಕಂಡಿ ಕಿಂಡಿ ನೋಡಿದಂಗ ಆಗಾಕತ್ತಲ್ಲ ನನಗ. ಈ ನೋಡಿ ಸಂತೋಷ ಪಟ್ರೇನು, ತಿಂದು ರುಚಿ ಪಡ್ಬೇಕು. ಹಿಂಗಂದ್ಯಾ? ಅದೇನ್ ತಿರುಗ್ತಿದ್ದಿತ್ತು ನನಗೆ ಚಕ್ರ ಅನ್ಲಿ. ಆಹಾ ಮಗ್ಗಿ ಏನ್ರಿ ಬೆಳಕರ ಬರಾಗ ರುಚಿ ಬಾದವ್ ವಡ. ಅಲ್ಲ
ಎಲ್ಲಾರ್ದು ಆಸೆ ಐತಿ ನಾನು ತಿನ್ಸಾವ ಸಾರಿ ನಾವೇನಿದ್ರು ಗಂಡಸರಿ ತಿಂದು ಬಸ್ರು ಮಾಡ್ಸೋ ಹಂಗ ನಾವು ಆಗಂಗಿಲ್ಲ. ಬ್ಯಾಡದಾಗಲ್ಲ. ಜೈ ಇದ ಖುಷಿಯಾಗಿ ಓದದ್ ಬಿಡ ಮುಂದೆ. ಡೋಳೆ ಬಡೆ ಮಾಡ್ಬೇಕೈತಿ. ಇದು ಎದಕ್ಕೆ ತೆಗಿದಿಲ್ಲ ಬಟ್ಟೆ ಎಲ್ಲ ಮಾಡ್ಯ ಮುಗಿಸಿ ಯಾವ್ದು ಬರೋಂಗಿಲ್ಲ ಅನ್ನೋದೇ ಇಲ್ಲ. ಇವನ ನೋಡಿದ್ಕೊಳ್ಳಿ ನನಗೆ ಬಾಲ್ ಹೊಡೆಯೋದು ಒಂದು ಹಾಡು ನೆನಪಾಗೈತಿ. ಯಾವ್ದು ಬಾಲ್ ಹೊಡೆಯೋದು ಒಂದು ಹಾಡು ಯಾವ್ದು ಹೇಳಿ? ಯಾವ್ದು ಮಸ್ತಲ್ಲ ಡಿಜೆದಾಗ ಯಾವ್ದು ಕಗಿ ಕಗಿ ಕವ್ವ ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಪ್
ಮಾಡ್ತಿ ಸುಮ್ಮನೆ ಇರ. ಹೇಳ ಕಬಡ್ಡಿ ಕಬಡ್ಡಿ ಕತ್ತಲ್ ನೋಡಿ ಎತ್ತಿ ಕಾಲ ಎತ್ತಿ ನೋಡಿ ನೀನ್ ನೋಡಿರಿ ಯಾಕೋ ಹುಟ್ಟುತ್ತ ಹುಂಚಿಕಾಯಿ ಅನ್ನೋದ ಚಲೋ ಮಾಡೋ ಮಗ ಅಂತೆ. ಹುಬ್ಬಳ್ಳಿ ಕೋರಿ ನಂದಿನಿ ಹಾರಿ ಏನ ಮಾವ ಚುಟ್ಟು ಚುಟ್ಟು ಇಷ್ಟೊತ್ತಿಗೆ ಎಲ್ಲೇ ನಗತ್ತೋ ಅಲ್ಲೇ ಇಲ್ಲೆಲ್ಲ ಅಂತಿದ್ದಿತ್ತು ನನಗ ಅಲ್ಲಿ ಮನೆ ನೀನು ಹೇಳ್ತಿರ್ಬೇಕು ಕಸ್ಟಮರ್ಗೆ ತೊಗೊಂಡ ಬೆಳಗ್ಗೆ ನನಗೆ ಚುಟ್ಟು ಚುಟ್ಟು ಬಂತು ಸರಿ ಹಂಗಾರ ವಡ ತಿಂದ ರೊಕ್ಕ ಕೊಡು ಇನ್ನ ಮಾಸಲ್ಲ ಕರಿ ಕಂಬಳಿ ಆಸೆ ಹೋಗೋದು ಈಗ. ನಾ ಬೆಳತನ ಆಸ್ತಿ ಮಗನ ಒಳಗಿದ್ದಾರ ಲಾಭ ಲಾಭ ಹೋಯ್ತದ ಏ, 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 ಏ. ಇನ್ನು